ವೆಲ್ಕಮ್ ಟು ದಾತ್ರಿ ಕಾಮರ್ಸ್ ಕ್ಲಾಸಸ್. ಈ ವಿಡಿಯೋದಲ್ಲಿ ನಾನು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಹೇಗೆ ಪ್ರಿಪೇರ್ ಮಾಡೋದು ಆ್ಯಸ್ ಪರ್ ರಿವೈಸ್ಡ್ ಸ್ಕೆಡ್ಯೂಲ್ 3 ಅದನ್ನು ತೋರಿಸ್ತಾ ಇದ್ದೀನಿ. ಪ್ರಾಬ್ಲಮ್ ತಗೊಂಡಿದ್ದೀನಿ. ಯು ಆರ್ ಗಿವನ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಆಫ್ ಲೆಡ್ಜರ್ ಬ್ಯಾಲೆನ್ಸಸ್ ಟೇಕನ್ ಫ್ರಮ್ ವಿಹಾರ್ ಕಂಪನಿ ಲಿಮಿಟೆಡ್ ಫಾರ್ ದ ಇಯರ್ ಎಂಡಿಂಗ್ 31st March 2015. Prepare a statement of profit and loss account as per revised schedule 3 Companies Act 2013 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಪರ್ಟಿಕ್ಯುಲರ್ಸ್ ಮತ್ತು ಅಮೌಂಟಲ್ಲಿ ಎಕ್ಸ್ಪೆನ್ಸಸ್ ಮತ್ತು ಇನ್ಕಮ್ಸ್ ಕೊಟ್ಟಿದ್ದಾರೆ. ಪರ್ಟಿಕ್ಯುಲರ್ಸ್ ಎಕ್ಸೈಸ್ ಡ್ಯೂಟಿ 8,000 ಕೊಟ್ಟಿದ್ದಾರೆ. ಎಕ್ಸೈಸ್ ಡ್ಯೂಟಿ ಅಂದರೆ ಅಬಕಾರಿ ಸುಂಕ ಅಂತ ಹೇಳ್ತಾರೆ. ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋವಂಥ ಪ್ರಾಡಕ್ಟ್ಸ್ ಮೇಲೆ ಹಾಕುವಂಥ ಟ್ಯಾಕ್ಸ್ ಆಗಿರುತ್ತೆ. ಇದು ಎಕ್ಸೈಸ್ ಡ್ಯೂಟಿ, ಇಟ್ಸ್ ಅನ್ ಎಕ್ಸ್ಪೆನ್ಸ್. ಪ್ರಾವಿಷನ್ ಫಾರ್ ಟ್ಯಾಕ್ಸ್ 10,000. ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಂದರೆ ನೆಕ್ಸ್ಟ್ ನಮಗೆ ಇಷ್ಟು ಟ್ಯಾಕ್ಸ್ ಆಗ್ಬೋದು ಅಂತ ಹೇಳ್ಬಿಟ್ಟು ಪ್ರಾವಿಷನನ್ನು ಎತ್ತಿಡ್ತಾರೆ. ಅದನ್ನು ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಂತೀವಿ. ಇಟ್ಸ್ ಅನ್ ಎಕ್ಸ್ಪೆನ್ಸ್ 10,000. ಡಿಪ್ರೆಸಿಯೇಷನ್ ಆನ್ ಮೆಷಿನರಿ ಅದು ನಮಗೆ ಎಕ್ಸ್ಪೆನ್ಸ್ ಆಗುತ್ತೆ 3,300. ಸನ್ಡ್ರಿ ಎಕ್ಸ್ಪೆನ್ಸಸ್ ಅಂದರೆ ಇತರೆ ಖರ್ಚುಗಳು, ಎಕ್ಸ್ಪೆನ್ಸಸ್ ಅಂದರೆ ಖರ್ಚುಗಳು, ಇತರೆ ಖರ್ಚುಗಳು 7,000 ಕೊಟ್ಟಿದ್ದಾರೆ. ರೆಂಟ್ ನಾವು ಪೇ ಮಾಡಬೇಕಾಗಿರೋದು, ಇದು ಕೂಡ ನಮಗೆ ಎಕ್ಸ್ಪೆನ್ಸ್ ಆಗುತ್ತೆ 4,000. ಸ್ಯಾಲರಿ ನಾವು ಪೇ ಮಾಡಬೇಕಾಗಿರೋದು, ಸ್ಯಾಲರಿ ಕೂಡ ಎಕ್ಸ್ಪೆನ್ಸ್ ಆಗುತ್ತೆ 7,500 ಕೊಟ್ಟಿದ್ದಾರೆ. ಮೆಟೀರಿಯಲ್ ಕನ್ಸ್ಯೂಮ್ಡ್ ಅಂದರೆ ಮೆಟೀರಿಯಲ್ ಕನ್ಸ್ಯೂಮ್ ಮಾಡಿರೋದು ನಾವು 90,000, ಇದು ಕೂಡ ನಮಗೆ ಎಕ್ಸ್ಪೆನ್ಸ್ ಅಥವಾ ಖರ್ಚು ಅಂತ ಆಗುತ್ತೆ. ಮಷಿನರಿ ನಮಗೆ ಪರ್ಚೇಸ್ ಮಾಡಿರೋದು, ನಾವು ಒಂದು ಮಷಿನರಿ ಪರ್ಚೇಸ್ ಮಾಡಿದ್ರೆ ನಾವು ಪೇ ಮಾಡಬೇಕಾಗುತ್ತೆ, ಅದು ಕೂಡ ನಮಗೆ ಎಕ್ಸ್ಪೆನ್ಸ್ ಆಗುತ್ತೆ 25,000. ಎಕ್ಸ್ಪೆನ್ಸ್ ಅಂತ ಅನ್ನೋದಕ್ಕಿಂತ ಇದು ನಮಗೆ ಅಸೆಟ್ ಸೈಡಲ್ಲಿ ಬರುತ್ತೆ ಬ್ಯಾಲೆನ್ಸ್ ಶೀಟಲ್ಲಿ. ಸೊ ಇದನ್ನು ನಾವು P&L ಅಕೌಂಟಲ್ಲಿ ಏನೂ ತಗೊಳ್ಳೋದಿಲ್ಲ. ಡೈರೆಕ್ಟರ್ಸ್ಗೆ ರೆಮ್ಯುನರೇಷನ್ ಕೊಡೋದು ಇರೋದು ಎಕ್ಸ್ಪೆನ್ಸ್ ಆಗುತ್ತೆ 20,000. ಫ್ಯಾಕ್ಟರಿ ಎಕ್ಸ್ಪೆನ್ಸಸ್, ಫ್ಯಾಕ್ಟರಿಯಲ್ಲಿ ಆಗುವಂಥ ಖರ್ಚುಗಳನ್ನು ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. 45,000, 2,500. ಸೇಲ್ಸ್ ಅಂದರೆ ಮಾರಾಟ ಮಾಡಿರೋದು, ಮಾರಾಟ ಮಾಡಿ ನಮಗೆ ಬಂದಿರೋವಂಥ ಇನ್ಕಮ್ಮು 4,55,000 ಸೇಲ್ಸ್. ರಿಟರ್ನ್ ಇನ್ವಾರ್ಡ್ಸ್ ಅಂದರೆ ಆಲ್ರೆಡಿ ಸೇಲ್ ಆಗಿರೋದ್ರಲ್ಲಿ ನಮಗೆ ರಿಟರ್ನ್ ಆಗಿರೋವಂಥದ್ದು ನಮ್ಮ ಕಂಪನಿಗೆ, ಅದು ಕೂಡ ನಮಗೆ ಎಕ್ಸ್ಪೆನ್ಸ್ ಆಗುತ್ತೆ. ರಿಟರ್ನ್ ಇನ್ವಾರ್ಡ್ಸ್ 5,000. ನಾವು ಪರ್ಚೇಸ್ ಮಾಡಿದಾಗ ನಾವು ಪೇ ಮಾಡಬೇಕಾಗುತ್ತೆ, ಸೊ ಅದು ನಮಗೆ ಎಕ್ಸ್ಪೆನ್ಸ್ ಆಗುತ್ತೆ 2,35,000. ಕ್ಲೋಸಿಂಗ್ ಸ್ಟಾಕ್, ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕ್ ಎರಡನ್ನೂ ಕೊಟ್ಟಿದ್ದಾರೆ. 75,000 ಕ್ಲೋಸಿಂಗ್ ಸ್ಟಾಕು, ಓಪನಿಂಗ್ ಸ್ಟಾಕ್ 82,000 ಕೊಟ್ಟಿದ್ದಾರೆ. ಸೊ ಇದೆರಡರಲ್ಲೂ ಏನು ಚೇಂಜಸ್ ಆಗುತ್ತೆ ಅದು ನಮಗೆ ಎಕ್ಸ್ಪೆನ್ಸ್ ಅಥವಾ ಇನ್ಕಮ್ ಅಂತ ನಾವು ಕನ್ಸಿಡರ್ ಮಾಡಬೇಕು. ವೇಜಸ್ ನಮಗೆ ಪೇ ಮಾಡಬೇಕಾಗಿರೋದು ಎಂಪ್ಲಾಯೀಸಿಗೆ, ಸೊ ವೇಜಸ್ ಇಸ್ ಅನ್ ಎಕ್ಸ್ಪೆನ್ಸ್ 40,000. ಬ್ಯಾಂಕ್ ಲೋನ್ ನಮಗೆ ಲಯಬಿಲಿಟಿ ಆಗುತ್ತೆ, ಎಕ್ಸ್ಪೆನ್ಸ್ ಆಗೋದಿಲ್ಲ. ಸೊ P&L ಅಕೌಂಟಲ್ಲಿ ನಾವು ಬ್ಯಾಂಕ್ ಲೋನ್ ತಗೊಳ್ಳೋದಿಲ್ಲ, ಇಂಟ್ರೆಸ್ಟ್ ಆ ಥರದನ್ನು ಮಾತ್ರ ತೊಗೊತೀವಿ. ಬ್ಯಾಂಕ್ ಲೋನ್ ಕೊಟ್ಟಿದ್ದಾರೆ 40,000. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್, ಇದು ನಾವು ಬ್ಯಾಂಕಲ್ಲಿ ಲೋನ್ ತೊಗೊಂಡಿರೋದಕ್ಕೆ ಪೇ ಮಾಡಬೇಕಾಗಿರೋ ಎಕ್ಸ್ಪೆನ್ಸ್, ಇಂಟ್ರೆಸ್ಟ್ನ ನಾವು ಕಟ್ಟಬೇಕು, ಸೊ ಅದು 4,000 ಕೊಟ್ಟಿದ್ದಾರೆ. ಇದು ನಾವು ಎಕ್ಸ್ಪೆನ್ಸಲ್ಲಿ ತೊಗೊತೀವಿ. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ನಾವು ಮಾಡಿರೋದು, ನಾವು ಇನ್ವೆಸ್ಟ್ ಮಾಡಿರೋದಕ್ಕೆ ನಮಗೆ ಬರೋ ಇಂಟ್ರೆಸ್ಟ್ ಆಗಿರುತ್ತೆ, ಸೊ ಇದು ಇನ್ಕಮ್ ಆಗುತ್ತೆ. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ 5,000 ಇನ್ಕಮ್ ಅಂತ ತೊಗೊಬೇಕು. ನೆಕ್ಸ್ಟ್ ರೆಂಟ್ ನಮಗೆ ಬಂದಿರೋ ಅಂಥದ್ದು, ನಾವು ಕೊಟ್ಟಿರೋ ಬಿಲ್ಡಿಂಗ್ನ ನಾವು ರೆಂಟಿಗೆ ಕೊಟ್ಟಿರೋದ್ರಿಂದ ರಿಸೀವ್ ಆಗಿರೋ ರೆಂಟು 3,000, ಇದು ನಮಗೆ ಇನ್ಕಮ್ ಆಗುತ್ತೆ. ಮೋಟಿವ್ ಪವರ್ ಅಂದರೆ ಎಲೆಕ್ಟ್ರಿಸಿಟಿ ಪವರ್ ಆಗುತ್ತೆ, ಇದು 12,000 ಎಕ್ಸ್ಪೆನ್ಸ್ ಆಗುತ್ತೆ. ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಇಸ್ ಅನ್ ಎಕ್ಸ್ಪೆನ್ಸ್ 1,000. ಇದಿಷ್ಟು ಪ್ರಾಬ್ಲಮ್ಗೆ ನಾವು P&L ಅಕೌಂಟ್ನ ಪ್ರಿಪೇರ್ ಮಾಡಬೇಕು. ಸೊ ವಿಹಾರ್ ಕಂಪನಿ ಲಿಮಿಟೆಡ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಸ್ ಆನ್ 31st March 2015 ಅಂತ ತಗೊಂಡು ಪರ್ಟಿಕ್ಯುಲರ್ಸು ನೋಟ್ ನಂಬರ್ಸ್ ಕೊಟ್ಕೊಂಡಿದ್ದೀನಿ. ನೋಟ್ ಅಂದರೆ ವರ್ಕಿಂಗ್ ನೋಟ್ಸ್, ಅಮೌಂಟ್, ಇದಿಷ್ಟನ್ನು ಮಾಡಿಕೊಂಡ್ರೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಡಿಫ್ರೆನ್ಸ್ ಏನಂದರೆ ಇದು ಹಾರಿಜಾಂಟಲ್ ಫಾರ್ಮ್ಯಾಟಲ್ಲಿ ನಾವು ಎಕ್ಸ್ಪೆನ್ಸಸ್ ಮತ್ತು ಇನ್ಕಮ್ಸ್ನ ಹಾಕಿ ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್ನ ತೋರಿಸೋದನ್ನ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಕರಿತೀವಿ. ನಾರ್ಮಲಾಗಿ ಪ್ರಾಫಿಟ್ ಆ್ಯಂಡ್ ಲಾಸ್ನ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡಲ್ಲಿ ಅಮೌಂಟ್ಸ್ನ ತೋರಿಸ್ಬಿಟ್ಟು ಪ್ರಾಫಿಟ್ ಬಂದರೆ ಡೆಬಿಟ್ ಸೈಡಲ್ಲಿ ಬ್ಯಾಲೆನ್ಸು, ಲಾಸ್ ಬಂದರೆ ಕ್ರೆಡಿಟ್ ಸೈಡಲ್ಲಿ ಬ್ಯಾಲೆನ್ಸ್ನ ತೋರಿಸ್ತೀವಿ. ಸೊ ಇದರಲ್ಲಿ ಹಾರಿಜಾಂಟಲ್ ಫಾರ್ಮ್ಯಾಟಲ್ಲಿ ತೋರಿಸ್ತೀವಿ. ಲಾಸ್ಟಲ್ಲಿ ನಮಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಮತ್ತು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸು ಅಮೌಂಟ್ ಸಿಗುತ್ತೆ. ಸೊ ಇದರಲ್ಲಿ ನಮಗೆ ಮೇನ್ ಹೆಡ್ಸ್ ಬರೋದು ರೆವಿನ್ಯೂ ಫ್ರಮ್ ಆಪರೇಷನ್ಸು ಮತ್ತು ಟೋಟಲ್ ರೆವಿನ್ಯೂ ಸಿಗುತ್ತೆ. ಅದರ್ ಇನ್ಕಮ್,
ಅದನ್ನು ಎರಡನ್ನೂ ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ರೆವಿನ್ಯೂ ಸಿಗುತ್ತೆ. ನೆಕ್ಸ್ಟ್ ಹೆಡ್ ಬಂದು ಎಕ್ಸ್ಪೆನ್ಸಸ್ಸು ಮತ್ತು ಅದರ್ ಎಕ್ಸ್ಪೆನ್ಸಸ್ ಎಲ್ಲದನ್ನು ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ಎಕ್ಸ್ಪೆನ್ಸಸ್ ಸಿಗುತ್ತೆ. ಇನ್ಕಮಲ್ಲಿ ಎಕ್ಸ್ಪೆನ್ಸಸ್ನ ಡಿಡಕ್ಟ್ ಮಾಡಿದ್ರೆ ನಮಗೆ ಸಿಗೋದೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸು. ಅದರಲ್ಲಿ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಏನು ಎತ್ತಿಟ್ಟಿರ್ತೀವಿ ಅದನ್ನು ಮೈನಸ್ ಮಾಡಿದ್ರೆ ನಮಗೆ ಸಿಗೋದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆಗಿರುತ್ತೆ. ಸೊ ರೆವಿನ್ಯೂ ಫ್ರಮ್ ಆಪರೇಷನ್ಸಿಂದ ನಮಗೆ ಬರೋವಂಥ ರೆವಿನ್ಯೂನ ನಾನು ವರ್ಕಿಂಗ್ ನೋಟಲ್ಲಿ ತೋರಿಸಿದ್ದೀನಿ. ರೆವಿನ್ಯೂ ಫ್ರಮ್ ಆಪರೇಷನ್ಸ್ ರೆವಿನ್ಯೂ ಬಂದಿರೋದು ನಮಗೆ ಸೇಲ್ಸ್ ಮಾಡಿದಾಗ ಬಂದಿರೋ ಅಮೌಂಟು ರೆವಿನ್ಯೂ 4,55,000 ಬಂದಿದೆ. ನಮಗೆ ರಿಟರ್ನ್ ಇನ್ವರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಮೈನಸ್ ಮಾಡಬೇಕು. ಸೇಲ್ಸ್ ರಿಟರ್ನ್ಸ್ ಅದನ್ನು -5,000. ಎಕ್ಸೈಸ್ ಡ್ಯೂಟಿ ನಾವು ಸೇಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋವಂಥ ಪ್ರಾಡಕ್ಟ್ಸ್ ಮೇಲೆ ಹಾಕುವಂಥ ಸೇಲ್ಸ್ ಟ್ಯಾಕ್ಸು. ಸೊ ಅದನ್ನು ಮೈನಸ್ ಮಾಡಬೇಕು. 8,000 + 5,000 ಇದಿಷ್ಟು ಡಿಡಕ್ಟ್ ಮಾಡಿದ್ರೆ ನಮಗೆ ಬರೋವಂಥ ರೆವಿನ್ಯೂ ಫ್ರಮ್ ಆಪರೇಷನ್ 4,42,000. ಆ ಅಮೌಂಟ್ನ ನಾನಿಲ್ಲಿ 4,42,000 ಅಂತ ತೋರಿಸ್ತೀನಿ. ನೆಕ್ಸ್ಟ್ ಅದರ್ ಇನ್ಕಮ್ಸ್ ಯಾವುದ್ಯಾವುದಿತ್ತು ನಮಗೆ ಅಂದರೆ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್. ನಾವು ಇನ್ವೆಸ್ಟ್ಮೆಂಟ್ ಮಾಡಿರೋದ್ರಿಂದ ಬಂದಿರೋವಂಥ ಇಂಟ್ರೆಸ್ಟ್ ನಮಗೆ ಇನ್ಕಮ್ ಆಗುತ್ತೆ, ಅದು 5,000. ರೆಂಟ್ನ ರಿಸೀವ್ ಮಾಡಿದ್ದೀವಿ, ಸೊ ಅದು 3,000 ಅದರ್ ಇನ್ಕಮ್ ಆಗುತ್ತೆ. ಇನ್ಯಾವುದೇ ಇನ್ಕಮ್ ಇಲ್ಲ. ಸೊ 8,000 ಇಸ್ ದ ಅದರ್ ಇನ್ಕಮ್. ನನ್ನ ಅದರ್ ಇನ್ಕಮ್ನ ಸೆಕೆಂಡ್ ಹೆಡ್ಡಲ್ಲಿ ಹಾಕಿದ್ದೀನಿ 8,000. ಇದೆರಡೂ ಟೋಟಲ್ ಮಾಡಿದ್ರೆ ನಮಗೆ ಟೋಟಲ್ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಸಿಗುತ್ತೆ 4,50,000. ನೆಕ್ಸ್ಟ್ ಸೆಕೆಂಡ್ ಹೆಡ್ ಬಂದು ಎಕ್ಸ್ಪೆನ್ಸಸ್. ಇನ್ಕಮ್ ಎಲ್ಲ ಆಯಿತು. ಈಗ ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಯಾವುದಿದೆ ಅಂತ. ಮೆಟೀರಿಯಲ್ ಕನ್ಸ್ಯೂಮ್ ಮಾಡಿರೋದು ನಾವು 90,000. ನಾವು ಪರ್ಚೇಸ್ ಮಾಡಿರೋದಕ್ಕೆ ಪೇ ಮಾಡಿರೋವಂಥ ಎಕ್ಸ್ಪೆನ್ಸ್ 2,35,000. ಚೇಂಜಸ್ ಇನ್ ಇನ್ವೆಂಟರೀಸ್ನ ಇದರಲ್ಲಿ ತಗೊಳ್ಳೋದಿಲ್ಲ ನಾವು. ಇನ್ವೆಂಟರೀಸು ಬ್ಯಾಲೆನ್ಸ್ ಶೀಟಲ್ಲಿ ಹೋಗುತ್ತೆ. ಸೊ ಚೇಂಜಸ್ ಏನಾದರೂ ಆಗಿದ್ರೆ ಇನ್ವೆಂಟರೀಸಲ್ಲಿ ಅದನ್ನು ತೊಗೊತೀವಿ. ಸೊ ಕ್ಲೋಸಿಂಗ್ ಸ್ಟಾಕು ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಓಪನಿಂಗ್ ಸ್ಟಾಕ್ ಇದ್ದಿದ್ದು 82,000. ಅದೇ ಸ್ಟಾಕು ಇಯರ್ ಎಂಡಿಂಗಲ್ಲಿ ಆಗಿರೋದು ಕ್ಲೋಸಿಂಗ್ ಸ್ಟಾಕು 75,000 ಆಗಿದೆ. ಸೊ ಕಮ್ಮಿ ಆಗಿದೆ. ಎಷ್ಟು ಕಡಿಮೆ ಆಗಿದೆ? 7,000 ಕಮ್ಮಿ ಆಗಿದೆ. ಇದನ್ನು ನಾವು ಚೇಂಜಸ್ ಇನ್ ಇನ್ವೆಂಟರೀಸ್ ಅಂತ 7,000 ತೋರಿಸಿದ್ದೀವಿ ಎಕ್ಸ್ಪೆನ್ಸಸ್ಸಲ್ಲಿ. ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್, ಎಂಪ್ಲಾಯಿ ರಿಲೇಟೆಡ್ ಏನಾದರೂ ಎಕ್ಸ್ಪೆನ್ಸಸ್ ಮಾಡಿದ್ದೀವಾ ಅಂತ. ಸೊ ಎಂಪ್ಲಾಯಿ ರಿಲೇಟೆಡಲ್ಲಿ ಕೊಟ್ಟಿರೋದು ಸ್ಯಾಲರೀಸ್ ಮತ್ತು ವೇಜಸ್ ಎರಡನ್ನೇ. ಸ್ಯಾಲರೀಸ್ 7,500 ಕೊಟ್ಟಿದ್ದಾರೆ, ವೇಜಸ್ 30,000 ಕೊಟ್ಟಿದ್ದಾರೆ. 30,000 ಕೊಟ್ಟಿದ್ದಾರೆ. ಟೋಟಲ್ 37,500. ಎಂಪ್ಲಾಯಿ ರಿಲೇಟೆಡ್ ಎಕ್ಸ್ಪೆನ್ಸಸ್ 37,500. ಫೈನಾನ್ಸ್ ಕಾಸ್ಟ್ ಅಂದರೆ ನಾವು ತೊಗೊಂಡಿರೋದು ಫೈನಾನ್ಸು ಮಧ್ಯದಲ್ಲಿ ಬ್ಯಾಂಕ್ ಲೋನ್ ಅಂತ ತೊಗೊಂಡಿದ್ದೀವಿ. ಬ್ಯಾಂಕ್ ಲೋನ್ ಇಸ್ ಎ ಲಯಬಿಲಿಟಿ, ಬಟ್ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ನಾವೆಷ್ಟು ಪೇ ಮಾಡಿರೋದು 4,000. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಈಸ್ ಎ ಎಕ್ಸ್ಪೆನ್ಸ್. ಸೊ ಅದನ್ನು 4,000 ಇಲ್ಲಿ ಎಕ್ಸ್ಪೆನ್ಸ್ ಅಂತ ತೊಗೊಂಡಿದ್ದೀನಿ. ಡಿಪ್ರಿಸಿಯೇಷನ್ ಆ್ಯಂಡ್ ಅಮಾರ್ಟೈಸೇಷನ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಾರೆ 3,300, ಅದು ಎಕ್ಸ್ಪೆನ್ಸು. ಅದರ್ ಎಕ್ಸ್ಪೆನ್ಸಸ್ ಇನ್ಯಾವುದ್ಯಾವುದಿದೆ ಅಂತಂದರೆ ಅದರ್ ಎಕ್ಸ್ಪೆನ್ಸಸ್ ಯಾವ್ದು ಕೊಟ್ಟಿದ್ದಾರೆ? ಸನ್ರಿ ಎಕ್ಸ್ಪೆನ್ಸಸ್, ಇತರೆ ಖರ್ಚುಗಳು 7,000. ರೆಂಟ್ ಪೇಯ್ಡ್ ಅದು 4,000. ಡೈರೆಕ್ಟರ್ಗೆ ರೆಮ್ಯುನರೇಷನ್ ಕೊಟ್ಟಿದ್ದಾರೆ 20,000. ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ 2,500. ಮೋಟಿವ್ ಪವರ್ ಎಲೆಕ್ಟ್ರಿಸಿಟಿ ಪವರ್ಗೆ ಕೊಟ್ಟಿರೋವಂಥ ಪೇಮೆಂಟು 12,000. ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ಸು 1,000 ಖರ್ಚು ಮಾಡಿದ್ದಾರೆ. ಸೊ ಟೋಟಲಾಗಿ ಅದರ್ ಎಕ್ಸ್ಪೆನ್ಸಸ್ಸು 46,500. ಸೊ ಅದರ್ ಎಕ್ಸ್ಪೆನ್ಸಸ್ 46,500. ಟೋಟಲ್ ಎಕ್ಸ್ಪೆನ್ಸಸ್ ಎಲ್ಲ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡಿದ್ರೆ ನಮಗೆ 4,23,300 ಟೋಟಲ್ ಎಕ್ಸ್ಪೆನ್ಸ್ ಸಿಕ್ಕಿದೆ. ದೇರ್ಫೋರ್ ನಮಗೆ ಎಕ್ಸ್ಪೆನ್ಸಸ್ಸು ಸಿಕ್ಕಾಯಿತು, ಇನ್ಕಮ್ ಸಿಕ್ಕಾಯಿತು. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಬಿಫೋರ್ ಟ್ಯಾಕ್ಸ್ ಅಂದರೆ ರೆವಿನ್ಯೂಯಿಂದ ಎಕ್ಸ್ಪೆನ್ಸಸ್ನ ಮೈನಸ್ ಮಾಡಿದ್ರೆ ನಮಗೆ ಸಿಕ್ಕಿದ್ದು 26,700. ನೆಕ್ಸ್ಟ್ ನಮಗೆ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅವರು 10,000 ಕೊಟ್ಟಿದ್ದಾರೆ. 10,000 ಎತ್ತಿಟ್ಟಿದ್ದಾರೆ, ಅದು 10,000. ಸೊ ಟ್ಯಾಕ್ಸ್ನ ಮೈನಸ್ ಮಾಡಿದ್ರೆ ನಮಗೆ ಬರೋದು ಪ್ರಾಫಿಟ್ ಆ್ಯಂಡ್ ಲಾಸ್ ಆಫ್ಟರ್ ಟ್ಯಾಕ್ಸ್ 16,700. ಇಲ್ಲಿ ನಮಗೆ ಪಾಸಿಟಿವ್ ಅಮೌಂಟ್ ಬಂದರೆ ಅದು ಪ್ರಾಫಿಟ್ ಆಗಿರುತ್ತೆ, ನೆಗೆಟಿವಲ್ಲಿ ಏನಾದ್ರು ಬಂತು ಅಂದರೆ ಅದು ಲಾಸ್ ಆಗಿರುತ್ತೆ. ಸೊ ನಮಗೆ ಇಲ್ಲಿ ಪ್ರಾಫಿಟ್ ಆಗಿದೆ, ಪಾಸಿಟಿವಲ್ಲಿ ಬಂದಿದೆ. ದೇರ್ಫೋರ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಇಸ್ 16,700. ಥ್ಯಾಂಕ್ ಯು.